ಮಿತ್ರ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಯಾಕೆ ಯಾರಿಗೆ ಕೆಲವರಿಗೆ ಚಪ್ಪಾಳೆ ಜಾಸ್ತಿ ಹೊಡೆದ್ರಿ ಅಂತ ನಂಗೆ ಗೊತ್ತು. ಇವ್ರು ಯಾರು ಹೊಸಬ್ರಲ್ಲ, ನಮ್ಗೆ ಯಾರಿಗೂ ಪರಿಚಯ ಇಲ್ಲದೆ ಇರೋರಲ್ಲ. ಇವರೆಲ್ಲರೂ ನಮ್ಮ ನಡುವೆ ಇದ್ದಂತ ಹುಡುಗರು. ಇವತ್ತು ಫಿಫ್ತ್ ಪಿಲ್ಲರ್ ನಲ್ಲಿ ಗೆಸ್ಟ್ಗಳು. ಯಾಕೆ ಅಂತಂದ್ರೆ ಇದು ಬರೀ ಫಿಫ್ತ್ ಪಿಲ್ಲರ್ ಅಲ್ಲ, ಫಲ ಕೊಟ್ಟ ಮರ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಾಗಿದ್ದರಿಂದ ಇವರೆಲ್ಲರೂ ನಮ್ಮ ಅತಿಥಿಗಳು ಇವತ್ತು. ಇವರೆಲ್ಲರೂ ಯಾರು ಅಂತ ಕೇಳಿದ್ರೆ ಯುವ ಬ್ರಿಗೇಡ್ ನ ವಾಲಂಟಿಯರ್ಸೇ. ಇವರೆಲ್ಲರೂ ಯಾರು ಅಂತ ಕೇಳಿದ್ರೆ ಯುವ ಬ್ರಿಗೇಡ್ ನ ಸಪೋರ್ಟ್ ನಿಂದ ಅಥವಾ ಇಲ್ಲಿನ ಪ್ರೇರಣೆಯಿಂದ ಒಂದೊಂದು ಉದ್ಯಮವನ್ನ ಕಟ್ಟಿ ಬೆಳೆಸಿ 8-10 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ರುದ್ರೇಶನ ಮಾರ್ಕೆಟ್ ತುಂಬಾ ಜನ ಅವನು ಪ್ರೊಡ್ಯೂಸ್ ಮಾಡಿ ಕೊಡುವ ತೈಲಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಈ ತರ ತಮ್ಮದೇ ಆದ ಕಂಪನಿಗಳನ್ನ 4 ಬೇರೆ ಫೀಲ್ಡ್ ಗಳಲ್ಲಿ ಕಂಪನಿಯನ್ನು ಕಟ್ಟಿ ತಾವು ತಮ್ಮ ಕಾಲ ಮೇಲೆ ನಿಂತಿದ್ದಾರಲ್ಲದೆ ಅನೇಕರಿಗೆ ಆಶ್ರಯವಾಗಿದ್ದಾರೆ. ಪ್ರೇರಣೆಯಾಗಬಲ್ಲ ಸಂಗತಿಗಳು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಅವ್ರನ್ನ ಕರೆಸಿರೋದು ಬಹಳ ಸಂತೋಷದ ಸಂಗತಿ. ಒಬ್ಬೊಬ್ಬರದೇ ಪರಿಚಯವನ್ನ ನಾನು ಮಾಡ್ಕೊಡ್ತಾ ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ಅವ್ರು ಏನ್ ಹೇಳ್ತಾರೆ. ಒಬ್ಬ ಸ್ವಾಮೀಜಿ ನಮ್ಮ ಕಚೇರಿಗೆ ಬಂದಿದ್ರು. ನಾನು ಯೂಶುವಲ್ ಆಗಿ ಬಂದವ್ರು ಈ ಥರದ್ದು ಯಾರಾದ್ರು ಇದ್ರೆ ಪರಿಚಯ ಮಾಡ್ಕೊಡೋದು ರೂಢಿ. ಸ್ವಾಮೀಜಿಗೆ ಹೇಳಿದೆ, ಸ್ವಾಮೀಜಿ ನಾಗನಗೌಡ್ರು ಈ ಥರದ್ದು ಒಂದು ಒಳ್ಳೇದು ಮಾಡಿದಾರೆ ನೋಡಿ ಅಂತ. ತಕ್ಷಣ ಸ್ವಾಮೀಜಿ ಡ್ರೈವರ್ಗೆ ಹೇಳಿದ್ರು, ಅದು 50,000 ರೂಪಾಯಿ ಕೊಟ್ಟಿದ್ದು ಕೊಡಿಲಿ ಅಂತ. ಏನು ಮಾಡ್ತೀರಾ ಅಂದೆ. 50,000 ರೂಪಾಯಿ ಕೊಟ್ಟು ನಮ್ಮ ಮಠಕ್ಕೆ 2 ಇದು ಹಾಕ್ಬಿಡಪ್ಪ, ತೊಗೊಂಡೋಗಿ 50,000 ರೂಪಾಯಿ ತಗೋ ಅಂತ ಆನ್ ಸ್ಪಾಟ್ ಹಿ ಪೇಡ್. ಮೊದಲನೇ ಆರಂಭ ಅವ್ರ ಸ್ವಾಮೀಜಿ ಕಡೆಯಿಂದನೇ 50,000 ರೂಪಾಯಿ. ಸ್ವಚ್ಛಾನಂದ ಸ್ವಾಮೀಜಿಗಳು 50,000 ರೂಪಾಯಿ ಕೊಟ್ಬಿಟ್ಟು ನಮ್ಮ ಮಠಕ್ಕೆ UPS ಹಾಕಿ ಅಂತೇಳಿ ಮೊದಲನೇ ಬೋಣಿಗೆ ಅವ್ರದೇ ಆಯಿತು. ಅವತ್ತಿಂದ ಆರಂಭ ಆಗಿದ್ದು ಒಂದು ಯಶಸ್ಸು ಇನ್ನೂವರೆಗೂ ಮುನ್ನಡೀತಾ ಇದೆ. ಸೆಕೆಂಡ್ ಪಾರ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಕೆಲವೊಂದ್ಸಲ ಎಷ್ಟು ಮಜಾ ಇರುತ್ತೆ ನೋಡಿ. ನನ್ನ ಮತ್ತೊಬ್ಬ ಮಿತ್ರರು, ತುಂಬ ಒಳ್ಳೆ ಮಿತ್ರರು, ಒಂದಿನ ಬಂದರು ನನ್ನ ಹತ್ರ. ಆಗ್ತಾನೆ ಬಾಸುಕಿ ವಿಡಿಯೋ ಹೋಗಿತ್ತು. ಅದಾದ ಕೆಲವು ದಿನಗಳಲ್ಲಿ ಅವ್ರು ಬಂದರು, ಚಕ್ರವರ್ತಿಜಿ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ಯಾವುದಾದ್ರೂ ಕಂಪನಿ ಇದ್ದರೆ ಹೇಳಿ, ನನಗೂ ಇನ್ವೆಸ್ಟ್ ಮಾಡೋ ಮನಸ್ಸಿದೆ ಅಂದರು. ನಾನು ಸಡನ್ಲಿ ಹೇಳಿದೆ, ನಮ್ಮೊಬ್ಬ ಒಳ್ಳೆ ಹುಡುಗ ಇದ್ದಾನ್ರಿ, ದೊಡ್ಡ ಕಂಪನಿಯಲ್ಲಿ ಯಾಕೆ ಮಾಡ್ತೀರಾ, ಈ ಹುಡುಗನಿಗೆ ಇನ್ವೆಸ್ಟ್ ಮಾಡಿದರೆ ಬೆಳಿತಾನೆ, ನೀವು ಹೇಳಿದ್ಮೇಲೆ ಆಯ್ತು ರೀ ಮಾತಾಡಿಸ್ತೀನಿ ರೀ ಅಂತ ಹೇಳಿ ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಪ್ರಾಬರಿ 5-8 ಲಕ್ಷ ಕೊಡಬೇಕು ಅಂತ ಇತ್ತು ಅನ್ಸುತ್ತೆ. ಇಲ್ಲ ಜಿ, ಅದು ಸ್ಟೋರಿ ಹೇಳ್ತೀನಿ. ಅವ್ರು ಬಂದರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾನು ಹೊಸಬ, ಆವಾಗ ನಾನು ಯಾರೂ ಗೊತ್ತಿಲ್ಲ. ಒಂದು 200 ಸ್ಕ್ವೇರ್ ಫೀಟಲ್ಲಿ ನಾನು ಕುತ್ಕೊಂಡಿದ್ದೀನಿ. ನನ್ನೊಂದು ಆಧಾರ್ ಕಾರ್ಡ್ ಕೇಳಿಲ್ಲ, ಒಂದು ಪ್ಯಾನ್ ಕಾರ್ಡ್ ಕೇಳಿಲ್ಲ. ಈ ಕಂಪ್ನಿನ ಬ್ರ್ಯಾಂಡ್ ಮಾಡು, ನಿನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳಿದರು ಅಷ್ಟೇ. ಅವರು ಎಷ್ಟು ಅಮೌಂಟ್ ಅಂತ ಅವರು ಕೇಳಿಲ್ಲ, ನಾನು ಹೇಳಿಲ್ಲ. ಸರ್ ನನಗೆ ಮೊದಲು ಬೇಕಾಗಿದ್ದು ಒಂದು 5 ಲಕ್ಷ ಅಷ್ಟೇ ಕೊಡಿ ಸರ್, ಹಂತವಾಗಿ ನಾನು ಕೇಳ್ತೀನಿ ಅಂತ ಹೇಳಿದೆ. ಅವರು ಇವತ್ತಿನವರೆಗೂ ನನಗೆ 35 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೊಂದು ದೊಡ್ಡ ಯಶಸ್ಸಾಯಿತು. ಮತ್ತು ಇದೊಂದು ಡೆವಲಪ್ಮೆಂಟಿಂದ ಈಗ ರೀಸೆಂಟಾಗಿ ಒಬ್ಬರು ಇನ್ನೂ 25 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ನನ್ನ ಕಂಪನಿ 5 ಲಕ್ಷದಿಂದ ಆರಂಭ ಆಗಿ ಇವತ್ತು 85 ಲಕ್ಷ ರೂಪಾಯಿ ಕಂಪ್ನಿ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ನಾನು ಸೇಲ್ ಮಾಡಿದ್ದು 3 CR ಬಿಸ್ನೆಸ್ ಮಾಡಿದ್ದೀನಿ. ಈ ಇಯರ್ ನೆಕ್ಸ್ಟು 5 CR ಬಿಸ್ನೆಸ್ ಮಾಡ್ಬೇಕಂತ ಗುರಿ ಹಾಕ್ಕೊಂಡಿದ್ದೀನಿ. ಒಂದು ಏನಂದರೆ, ಭಾಳ ಜನರು ನನಗೆ ಫೋನ್ ಮಾಡಿದಾಗ ನಾನು ಹೇಳೋರು, ನಾನು UPS ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಚಕ್ರವರ್ತಿಯವ್ರು ಹೇಳಿದಾರಲ್ಲ ಮುಗಿದು ಬಿಡಿ ಅಂತ ಹೇಳ್ಬಿಡೋರು. ಅಂದರೆ ಅಂಥ ಒಂದು ಮೇರು ವ್ಯಕ್ತಿತ್ವವನ್ನು ನಮ್ಮ ಚಕ್ರವರ್ತಿ ಅಣ್ಣವರು ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಸಂಪಾದನೆ ಮಾಡಿದ್ದಾರೆ. ಅವರ ಗರಡಿಯಲ್ಲಿ ನಾವು ಬೆಳೀತಾ ಇದ್ದೀವಲ್ಲ, ಅದೊಂದೊಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಇಂಥ ವ್ಯಕ್ತಿಗಳು ಎಲ್ಲರಿಗೂ ಸಿಗಲ್ಲ, ಅದು ನಮ್ಮದು ಸೌಭಾಗ್ಯ ಅಂತ ಹೇಳ್ಬೋದು ಅಷ್ಟೇ. ನಾವು ಮತ್ತೆ ಬಿಟ್ಟರೆ ಬೇರೆ ಏನು ಹೇಳಲಿಕ್ಕಾಗಲ್ಲ. ಆದರೆ ಅವರು ಯಾವ ಥರ ನನಗೆ ಒಂದು ಋಣಭಾರ ಮಾಡಿದ್ದಾರೆ ಅಂತಂದರೆ, ನನಗೆ ಕೊನೆ ಉಸಿರಿರೋರಿಗೂ ನನ್ನ ಹೊಟ್ಟೆಪಾಡಿಗಲ್ಲ, ಅವರನ್ನು ನಂಬಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದಾರಲ್ಲ, ಅವ್ರಿಗೆ ಯಾವತ್ತೂ ನಾನು ಋಣಿಯಾಗಿರಬೇಕು ಅಂತೇಳಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲ, ಅವ್ರಿಗೆ ಇನ್ವೆಸ್ಟ್ ಮಾಡಿದವರು ಕೂಡ ಅಷ್ಟೇ ಪ್ರೀತಿಯಿಂದ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೋತೀನಿ. ನಾನು ಮತ್ತೆ ರುದ್ರೇಶನಿಗೆ ಬರಬೇಕು. ಯಾಕೆ ಇವ್ರನ್ನ ಮಾತಾಡಿಸ್ತಿದ್ದೀನಿ ಅಂತಂದ್ರೆ, ಮಿತ್ರ ಇವ್ರ ಪ್ರೇರಣೆ ಮತ್ತು ಯುವ ಬ್ರಿಗೇಡ್ ಕೂಡ ಈ ಥರದ ಪ್ರೇರಣೆಯ ಐಡಿಯಾ ಯಾರಾದರೂ ತೊಗೊಂಡು ಬಂದರೆ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದ್ರಲ್ಲಿ ಯಾವತ್ತೂ ಸೋಲಲ್ಲ. ಇದು ನಾನು ಮಾತ್ರ ಅಲ್ಲ, ನಮ್ಮ ಎಲ್ಲ ಹುಡುಗರು ಅಷ್ಟೇ. ಏನಾದರೂ ಬೇಕು ಅಂದಾಗ ಮೊದಲು ನಮ್ದು ಯಾವುದಾದ್ರೂ ಇದೆಯಾ ನೋಡ್ತಾರೆ. ನಮ್ಮವರೇ ಕಂಪನಿ ಆಗಿದ್ದರೆ ಮೊದಲು ಅವ್ರಿಗೆ ಪ್ರಯಾರಿಟಿ, ಸೊ ದಟ್ ಅವರು ಬೆಳೀಲಿ ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ ಅನ್ನೋದಾಗಿದ್ದರಿಂದ ಇದು ಪ್ರತಿಯೊಬ್ಬರಿಗೂ ಕೂಡ, ನೀವು ಯುವ ಬ್ರಿಗೇಡ್ನ ವಾಲಂಟಿಯರ್ ಆಗಿ ಏನಾದರೂ ಒಂದು ಯೋಚನೆ ಮಾಡಿದಿರಿ ಅಂತಂದರೆ ನಿಮಗೆ ಕೈ ಹಿಡಿಲಿಕ್ಕೆ ಒಬ್ರಿಬ್ರಲ್ಲ, ರಾಜ್ಯಾದ್ಯಂತ 16,000 ಜನ ನಿಮ್ಮ ಕೈ ಜೋಡಿಸ್ಲಿಕ್ಕೆ ಮುಂದೆ ಯಾವಾಗಲೂ ನಿಂತಿರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ. ರುದ್ರೇಶ್, ಈಗ ಹೇಗೆ ನಡೀತಿದೆ ಬಿಸ್ನೆಸ್ಸು, ಗುರಿ ಏನಿದೆ? ಮೊದಲು ನಾನು 6-8 ತಿಂಗಳ ಕಾಲ R&D ಪ್ರೊಸೆಸ್ ಮಾಡ್ಕೊಂಡಿದ್ದೆ. ನಮ್ಮದೇ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ವೆರೈಟಿ ಕಾಳುಗಳನ್ನು ತಂದು ಒಟ್ಟು 5 ಥರ ಕಾಳುಗಳದ್ದು ಎಣ್ಣೆ ತೆಗಿತೀವಿ ನಾವು ಸದ್ಯ. ಅಂದರೆ ಒಂದಕ್ಕೊಂದು ಪೂರಕವಾಗಿರುವಂಥ ಸಂಸ್ಥೆಯಾಗಿ ಡೆವಲಪ್ ಆಗಿರುವಂಥದ್ದು. ಬಾಸುಕಿನ್ ಕೇಳೋದಾದ್ರೆ, ನಾಗನಗೌಡ್ರೆ ಏನಿದೆ ಗುರಿ ಫೈನಲಿ?
ಸರ್, ಇವಾಗ ನಾವು ಕರ್ನಾಟಕದ ತುಂಬ ಸುಮಾರು ಒಂದು 70 ಜನ ಫ್ರಾಂಚೈಸಿಗಳನ್ನ ಹೊಂದಿದ್ದೀವಿ. ಮೊದಲು ನಮ್ಮ ಒಂದು ಸಂಸ್ಥೆನ ಕರ್ನಾಟಕದಲ್ಲಿ ಸಂಪೂರ್ಣ ವಿಸ್ತಾರ ಮಾಡಿ ಬೇರೆ ಸ್ಟೇಟ್ಗೆ ನೆಕ್ಸ್ಟ್ ಹೋಗಬೇಕಂತ ಗುರಿ ಇದೆ. ಮೊದಲನೇ ವರ್ಷದಲ್ಲಿ 3 ಕೋಟಿ ಬಿಸ್ನೆಸ್ ಮಾಡಿದ್ದೀವಿ. ಇವಾಗ 5 ಕೋಟಿ ಮಾಡಬೇಕಂತ ಡ್ರೀಮ್ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಒಂದು 30 ಜನ ಕೆಲಸ ಕೊಟ್ಟಿದ್ದೀವಿ. ಮತ್ತು ನಮಗೆ 2 ಆಫರ್ ಬಂದಿದೆ. ಮಂಗಳೂರು ನಮ್ಮದೊಂದು ಯೂನಿಟ್ ಮಾಡಿ ಅಂತ ನಾವು ಜಾಗ ಕೊಡ್ತೀವಿ ಅಂತ ಅಲ್ಲಿ ಆಫರ್ ಕೊಟ್ಟಿದ್ದಾರೆ. ಮತ್ತು ಹುಬ್ಳಿಲಿ ಒಬ್ಬರು ನಮ್ಮದು 3000 ಸ್ಕ್ವೇರ್ ಫೀಟ್ ಜಾಗ ಇದೆ, ಅಲ್ಲಿ ಬಂದು ಪ್ಲ್ಯಾಂಟ್ ಮಾಡಿ ಅಂತ ಅಲ್ಲಿ ಒಬ್ಬರು ಆಫರ್ ಕೊಟ್ಟಿದ್ದಾರೆ. ಹೀಗೆ ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಬರೀ ಬೆಂಗಳೂರಲ್ಲಿ ಸ್ಥೀಮಿತ ಇಲ್ಲದೆ ಬೇರೆ ಕಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದೆ. ಬಟ್ ಇನ್ವೆಸ್ಟರ್ನು ಸರ್ಚ್ ಮಾಡ್ತಾ ಇದ್ದೀವಿ. ಹಾಗೆ ನಡೀತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ. ನಾಗನಗೌಡರು ಭಾಳ ಹಿಂದೆ ಒಂದು ಮಾತು ಹೇಳಿದರು, ಅಣ್ಣ ನಮ್ಮ ಹುಡುಗರು ಹೆಂಗಾಗಿ ಬೆಳಿಬೇಕು ಅಂತಂದರೆ ನಾವೇನಾದರೂ ಫಂಕ್ಷನ್ ಮಾಡಿದ್ರೆ ಬೇರೆಯವ್ರ ಹತ್ರ ಕೇಳಲೇಬಾರ್ದು ಅಣ್ಣ, ನಮ್ಮ ಹುಡುಗರೇ ಅದಕ್ಕೆ ದುಡ್ಡು ಕೊಡೋ ಥರ ಆಗೋ ಥರ ಬೆಳೆದು ನಿಲ್ಲಬೇಕು ಅಂತ ಅವ್ರದ್ದೊಂದು ಕಲ್ಪನೆ ಇತ್ತಲ್ಲ. ಆ್ಯಂಡ್ ಅದು ಏನು ಕಲ್ಪನೆ ಅಂದರೆ, ನಾವು ಯಾವುದೇ ಒಂದು ಫಂಕ್ಷನ್ ಮಾಡುವಾಗ ಡೋನರ್ಸ್ ಹತ್ರ ಹೋಗ್ತೀವಿ, ಕೇಳ್ತೀವಿ. ಪದೇ ಪದೇ ಅವ್ರ ಹತ್ರ ಹೋದರೆ ನಮಗೊಂಥರ ಬೇಜಾರಾಗುತ್ತೆ. ಅದಕ್ಕೆ ನನ್ನ ಒಂದು ಯುವ ಬ್ರಿಗೇಡ್ ಕಾರ್ಯಕರ್ತರು ಎಲ್ಲರಲ್ಲೂ ವಿನಂತಿ ಏನಂದರೆ, ಬಂದು ಚಕ್ರವರ್ತಿಯವರ ಒಂದು ಭಾಷಣ ಕೇಳಿಬಿಟ್ಟು ಚಪ್ಪಾಳೆ ಹೊಡೆದು ಮತ್ತು ನೀವು ಯಥಾಸ್ಥಿತಿ ಆದರೆ ಅದು ಏನು ಉದ್ದೇಶ ಪೂರ್ಣ ಆಗಲ್ಲ. ಆದ್ದರಿಂದ ಅವರು ಬರೀ ಅವ್ರ ಭಾಷಣ ಅಷ್ಟೇ ಕೇಳಬೇಡಿ, ಅವರು ಯಾವ ಥರ ಬದುಕ್ತಿದ್ದಾರೆ, ಅವರು ಯಾವ ಥರ ಡೆಡಿಕೇಶನ್ ಇದೆ ಅದನ್ನು ನಾನು ಅಳವಡಿಸ್ಕೊತಾ ಇದ್ದೀನಿ ಅನ್ಕೊತೀನಿ. ಬಟ್ ನೀವು ಅಳವಡಿಸ್ಕೊಳ್ಳಿ. ಬಟ್ ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕು ಅಂತಂದರೆ, ಈಗ ನಮ್ಮ ಪೈಸರು ಮತ್ತು ಇವರು ಹೇಳಿದರು, ಬರೀ ಅವರು ಅಷ್ಟೇ ಉದ್ಯಮಿ ಆದಂತಷ್ಟೇ ಹೇಳಿದರು. ಬಟ್ ಅವ್ರು ಎಷ್ಟು ಅವರ್ಸ್ ಕೆಲಸ ಮಾಡ್ತಾರಂತ ಯಾರೂ ಹೇಳಲಿಲ್ಲ. ಅಷ್ಟು ಅವರ್ಸ್ ಕೆಲಸ ಮಾಡಿದರೆ ಮಾತ್ರ ಆ ಒಂದು ಯಶಸ್ವಿ ಉದ್ಯಮಿ ಆಗ್ಲಿಕ್ಕೆ ಸಾಧ್ಯ ಇದೆ. ವಿಜಯ ಸಂಕೇಶ್ವರ್ ಸರ್ ಅಷ್ಟು ಕೆಲಸ ಮಾಡಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಬೃಹತ್ ಸಂಸ್ಥೆ ಅದು ನಡೀತಾ ಇದೆ. ಹಾಗೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬರೀ ಜಸ್ಟ್ ಕನಸು ಕಂಡ್ರೆ ಸಾಲಂಗಿಲ್ಲ. ನೀವು ಸಾಮಾನ್ಯರಾಗದೆ ಅಸಾಮಾನ್ಯರಾಗಿ ಏನಾದರೂ ಮಾಡ್ಲಿಕ್ಕಾಗ್ತದಾ? ವಾರ ಕಂಪಲ್ಸರಿ ಸಂಡೇ ರಜೆ ಬೇಕಾ ಅಥವಾ ಫಿಲ್ಮ್ ನೋಡಲೇಬೇಕಾ? ಇವನ್ನೆಲ್ಲ ಡೆಡಿಕೇಶನ್ ಮಾಡಿ ಏನಾದರೂ ಮಾಡ್ತೀನಿ ಅಂತಂದ್ರೆ ಮಾತ್ರ ಮಾಡಬೇಕು. ಅದು ಬಿಟ್ಟು ನಾನು ಸಾಮಾನ್ಯರಾಗಿ ಬದುಕ್ತೀನಿ, ಒಂದು ಯಶಸ್ವಿ ಉದ್ಯಮಿ ಆಗ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ 24 ತಾಸಲ್ಲಿ 6 ತಾಸು ಮಾತ್ರ ನಿದ್ದೆ ಮಾಡಬೇಕು. ಇನ್ನು 18 ಗಂಟೆ ನೀವು ಎಲ್ಲಿ ಕೂತ್ಕೊಂಡ್ರೂ ನೀವು ಆ ಒಂದು ಉದ್ಯಮದ ಬಗ್ಗೆ ವಿಚಾರ ಮಾಡಿದಾಗ ಮಾತ್ರ ಒಂದು ಯಶಸ್ವಿ ಉದ್ಯಮಿ ಆಗ್ಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಕನಸು ಕಂಡ್ರೆ ಅಥವಾ ಪಿಲ್ಲರ್ ನೋಡಿದರೆ ಅಥವಾ ಚಕ್ರವರ್ತಿಯವ್ರ ಭಾಷಣ ಕೇಳಿದ ತಕ್ಷಣ ಆಗಲ್ಲ. ಆ ಒಂದು ಯಾವುದೋ ಒಂದು ವಿಷಯದ ಮೇಲೆ ನೀವು ಕೆಲಸ ಮಾಡ್ತೀರಿ ಅಂತಂದರೆ ಅದಕ್ಕೆ ಮನಸ್ಸಿಟ್ಟು ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯತೆ ಇದೆ. ಬಟ್ ಯುವ ಬ್ರಿಗೇಡ್ ಚಿಂತನೆ ಏನಿದೆ ಅಂತಂದರೆ, ಸ್ವಾಮಿ ವಿವೇಕಾನಂದರ ಪ್ರೇರಣೆ ತಗೊಂಡು ಒಂದು ಜಗತ್ತು ಮತ್ತು ನಮ್ಮ ಜಗತ್ತಲ್ಲಿ ವಿಶ್ವಗುರು ಆಗಬೇಕು ಅಂತಂದರೆ ನಮ್ಮ ಒಂದು ಯುವ ಬ್ರಿಗೇಡ್ ಕಾರ್ಯಕರ್ತರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರೆ, ಪ್ರತಿಯೊಂದು ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಇರಬೇಕು. ಒಂದು IAS ಆಫೀಸರ್ ಅಂತ ಹೋದಾಗ ಅಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಇರಬೇಕು, ಒಬ್ಬ ಡಾಕ್ಟರ್ ಅಂತ ಹೋದಾಗ ಅಲ್ಲೊಬ್ಬ ನಮ್ಮ ಕಾರ್ಯಕರ್ತ ಇರಬೇಕು, ಒಬ್ಬ ಯಶಸ್ವಿ ಉದ್ಯಮ ಅಂತ ಹೋದಾಗ ಅಲ್ಲೊಬ್ಬ ನಮ್ಮ ಕಾರ್ಯಕರ್ತ ಇರಬೇಕು. ಅಂದರೆ ಪ್ರತಿಯೊಂದು ಹಂತದಲ್ಲಿ ನೀವು ಹೋದಾಗ ನಿಮ್ಮಿಂದ ಒಂದು 4 ಜನ ಅಥವಾ 4,000 ಜನ ಬದಲಾಗ್ತಾರೆ. ಅದು ಆ್ಯಕ್ಚುಲಿ ಒಂದು ಯುವ ಬ್ರಿಗೇಡ್ನ ಒಂದು ಉದ್ದೇಶ. ಸುಮ್ಮನೆ ಭಾಷಣ ಮಾಡೋದು, ಸುಮ್ಮನೆ ಒಂದು ಡೋನರ್ಸ್ ದುಡ್ಡು ಕೇಳೋದು ಬೇಡ. ಇನ್ಮೇಲೆ ನನಗೆ ಪ್ರತಿಯೊಂದು ಜಿಲ್ಲೆಯಿಂದ ಒಂದು 5 ಯಶಸ್ವಿ ಉದ್ಯಮಿಗಳು ಇರಬೇಕು. ಅವರೇ ಇವಾಗ ನನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಬಿಗಿನಿಂಗ್ ಡೊನೇಟ್ ಮಾಡಿದ್ದು 15,000, ಇವತ್ತು 50,000 ಡೊನೇಟ್ ಮಾಡೋಂಗೆ ನಾನು ಬೆಳೆದಿದ್ದೀನಿ. ಹಾಗೆ ನೀವು ಪ್ರತಿ ಇವೆಂಟ್ಗೂ ನೀವೇ ಒಂದು 50,000 ಹಾಕಿಬಿಟ್ಟು ಇವೆಂಟ್ ರನ್ ಮಾಡಬೇಕು ಅಂತ ಒಂದು ಯಶಸ್ವಿ ಉದ್ಯಮಿಗಳಾಗಬೇಕು. ಮತ್ತು ನಾನು ನೋಡಿದ್ದೀನಿ, ಒಂದು 5-6 ವರ್ಷಗಳಿಂದ ನೋಡಿದ್ದೀನಿ, ಹಳೆಬ್ರು ಹೋಗ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ಹಾಗೆ ರೊಟೇನ್ ಆಗ್ತಾ ಇರುತ್ತೆ. ಕಾಯಮ್ಮಾಗಿ ಸದಸ್ಯತ್ವ ಇಲ್ಲ ಇಲ್ಲಿ, ಕಾಯಮ್ಮಾಗಿ ಕೆಲಸ ಮಾಡ್ಬೇಕಂತಿಲ್ಲ. ಹೊಸಬ್ರು ಬಂದು ಕೆಲಸ ಮಾಡ್ತಾರೆ, ಹಳೆಬ್ರು ಪ್ರೇರಣೆ ತಗೊಂಡು ಮತ್ತು ವೈಯಕ್ತಿಕ ಜೀವನದಲ್ಲಿ ಬ್ಯುಸಿ ಆಗ್ತಾರೆ, ಮತ್ತು ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿಕ್ಕೆ ದಾರಿ ಆಗ್ತಾರೆ. ಆ ಥರ ಇರುತ್ತೆ. ಸುಮ್ಮನೆ ಲೈಫ್ ಟೈಮ್ ಅವರಿಂದ ಸುತ್ತಬೇಕು, ಅವ್ರ ಕಾಲ್ ಅಡ್ಡಾಡಬೇಕು ಅನ್ನೋ ಒಂದು ಸಂಸ್ಥೆ ಅಲ್ಲ ನಮ್ದಿದು. ಮತ್ತು ಯಾವತ್ತೂ ಅವರು ನನ್ನ ಅಡಿಯಾಳಾಗಿರಬೇಕು, ನನ್ನ ಹಿಂದಿರಬೇಕು, ಹಿಂಬಾಗಲಾಗಿರಬೇಕು, ಮತ್ತು ಕಾರ್ಯಕರ್ತರಾಗೇ ಇರಬೇಕು ಅಂತ ಯಾವತ್ತೂ ಕನಸು ಕಾಣಂಥ ಒಂದು ಸಂಸ್ಥೆ ಅಲ್ಲ ಇದು. ಒಂದು ವ್ಯಕ್ತಿತ್ವ ಪೂಜೆ ಅಥವಾ ವ್ಯಕ್ತಿಗೋಸ್ಕರ ಇರೋಂಥ ಸಂಸ್ಥೆ ಅಲ್ಲ ಇದು. ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕು, ನಮ್ಮ ಒಂದು ಯುವಕರನ್ನ ಸದೃಢನಾಗಿ ಮಾಡಬೇಕು ಅನ್ನೋ ಒಂದು ಗುರಿಯಿಂದ ನಡೀತಾ ಇರೋದ್ರಿಂದ, ಆದ್ದರಿಂದ ಹೊಸದಾಗಿ ಬಂದಿರೋರು ಭಾಳ ಜನ ಇದ್ದಾರೆ ಅನ್ಕೊಂತೀನಿ. ಆ ಥರ ಪ್ರೇರೇಪಣೆ ತಗೊಳ್ಳಿ. ಸುಮ್ಮನೆ ಸೆಲ್ಫಿಗೋಸ್ಕರ ದಯವಿಟ್ಟು ಬರಬೇಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಭಾಳ ಚೆನ್ನಾಗಿ ಸಂಘಟನೆಯನ್ನು ಅರ್ಥ ಮಾಡಿಕೊಂಡು ಸಂಘಟನೆ ಜೊತೆಗಿರುವಂಥವರಲ್ಲಿ ನಮ್ಮ ನಾಗನಗೌಡರು ಒಬ್ಬರು. ನಾಗನಗೌಡರು ಅಷ್ಟೇ ಅಲ್ಲ, ಈ 4 ಜನ ಅಲ್ಲದೆ ಇನ್ನೂ ಅನೇಕರಿದ್ದಾರೆ ಇದೇ ಹಾದಿಯಲ್ಲಿರುವಂಥವ್ರು. ನಾನು ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರ, ಯುವ ಬ್ರಿಗೇಡ್ ಹೇಗೆ ಟ್ರೈನ್ ಮಾಡುತ್ತೆ ಅಂತಂದರೆ, ನಾವು ಒಂದು ಇಂಟೆಲೆಕ್ಚುಯಲ್ ಪ್ರೋಗ್ರಾಮ್ ಮಾಡುವಾಗ ಭಾಷಣ ಮಾಡಲಿಕ್ಕೆ ತಯಾರಾಗಿರೋನು, ನೀವು ತಟ್ಟೆ ತೊಳಿತೀರಲ್ಲ, ಆ ತಟ್ಟೆ ತೊಳೆಯುವಂಥ ಜಾಗದಲ್ಲಿ ನೀವು ಯಾವಾಗಲಾದರೂ ಹೋಗಿ ಕ್ಲೀನಾಗಿರುತ್ತೆ. ಅಲ್ಲಿ ಕೆಲಸದವ್ರಿಲ್ಲ, ಯುವ ಬ್ರಿಗೇಡ್ನ ಕಾರ್ಯಕರ್ತರೇ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಅಂತಂದರೆ, ನಾನು ಇವತ್ತು ಬೆಳಗ್ಗೆ ಕರೆದು ಹೇಳಿದೆ, ನಿನ್ನೆಯಿಂದ ಒಂದು ಸಲ ಆದರೂ ಅದು ಗಲೀಜಾಗಿರಬೇಕು, ನಿಮ್ಮನ್ನು ಕರೆದು ಬೈಬೇಕು ಅನ್ಕೋತಿದ್ದೀನಿ, ಕ್ಲೀನಾಗಿ ಇಟ್ಬಿಟ್ಟಿದ್ದೀರಲ್ಲಪ್ಪ ಅಂತ. ಅಷ್ಟು ನೀಟಾಗಿ ಗಮನಿಸ್ಬೇಕು. ಇವೆಲ್ಲ ನೀವು ಯಾರು ಮಾಡ್ತಾರೆ ಅಂತಂದರೆ ಕಾರ್ಯಕರ್ತರೇ ಮಾಡ್ತಾರೆ.
ಸ್ವಾಮೀಜಿ ಬಂದಿದ್ರು, ನನ್ನ ಜೊತೆ ಫುಲ್ ಸುತ್ತಾಡಿದ ನಂತರ ಅವರಿಗೆ ಹೇಳಿದರು, ರೂಮ್ ಎಲ್ಲ ಕ್ಲೀನ್ ಆಗಿದೆಯಾ? ಮಾಡ್ಕೊಂಡಿದ್ದಾರೆ, ಹುಡುಗರು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ ಅಂತ. ನೀವು ಕ್ಲೀನ್ ಮಾಡೋರ್ನು ಕರ್ಕೊಂಡು ಬರ್ತೀರಾ ಅಂತ ಕೇಳಿದರು. ನಾನು ಹೇಳ್ದೆ, ಇಲ್ಲ ಸ್ವಾಮೀಜಿ, ನಮ್ಮ ಹುಡುಗರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಹೌದಾ ಅಂತ ಕೇಳಿದರು. ತಕ್ಷಣ ತಮ್ಮ ಕೆಲಸದವರಿಗೆ, ತಮ್ಮ ಜೊತೆಲಿದ್ದ ಹುಡುಗರಿಗೆ ಕೇಳಿದರು, ಅವರಿಗೆ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಕೊಟ್ಟಿದ್ದೀರಾ? ಇಲ್ಲ, ಎಲ್ಲ ತಗೊಂಡೇ ಬಂದ್ಬಿಟ್ಟಿದ್ದಾರೆ ಸ್ವಾಮೀಜಿ ಅವರು. ಸ್ವಾಮೀಜಿ ನನ್ನ ಕಡೆ ತಿರುಗಿ ತಮಾಷೆ ಮಾಡಿ, ಎಲ್ಲ ನೀವೇ ಮಾಡ್ಕೋತಿರೋ? ಹಾಗಿದ್ರೆ ವರ್ಷಕ್ಕೊಂದ್ಸಲ ಇಲ್ಲಿ ಪ್ರೋಗ್ರಾಮ್ ಮಾಡಿಬಿಡಿ ಎಂದರು ನನಗೆ. ಅಂದರೆ ಯುವ ಬ್ರಿಗೇಡ್ ಏನು ಮಾಡುತ್ತೆ ಅಂತಂದರೆ, ಹಮಾಲಿ ಮಾಡುವ ಕೆಲಸದಿಂದ ಹಿಡಿದು ನೀವು ಬಂದು ವೇದಿಕೆ ಮೇಲೆ ಮಾತಾಡುವವರೆಗೆ ಎಲ್ಲದಕ್ಕೂ ಟ್ರೈನ್ ಮಾಡುತ್ತೆ ಅಂತ. ಯುವ ಬ್ರಿಗೇಡ್ನಲ್ಲಿ ಸಂಚಾಲಕರು ಯಾರಾಗ್ತಾರೆ ಅಂದರೆ ದುಡ್ಡಿದ್ದವರಲ್ಲ, ಯಾರಿಗೆ ಕೆಳ ಹಂತದಲ್ಲಿ ಕೆಲಸ ಮಾಡಿ ಗೊತ್ತೋ ಅವನೇ ಅಂತ. ಯುವ ಬ್ರಿಗೇಡ್ ಹೀಗಾಗಿಯೇ ತಾನೂ ಕೂಡ ಪ್ರೇರಣೆ ಕೊಡುತ್ತೆ, ತಾನೂ ಕೂಡ ಪ್ರೇರಣೆ ತಗೊಳ್ಳುತ್ತೆ ಅನ್ನೋದಕ್ಕೆ ಈ 4 ಜನರು ಬೆಸ್ಟ್ ಎಕ್ಸಾಂಪಲ್. ಆ ಕಾರಣಕ್ಕೆ ಅವರನ್ನು ವೇದಿಕೆ ಮೇಲೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದು ನನಗೆ ಭಾಳ ಹೆಮ್ಮೆ ಇದೆ. ನಮ್ಮೆಲ್ಲರ ಜೊತೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿರೋರು ಹೀಗೆ ವೇದಿಕೆ ಮೇಲೆ ಕೂತ್ಕೊಂಡು ಅತಿಥಿಯಾಗಿ ಪ್ರೇರಣೆ ಕೊಡುವಂಥ ಶಕ್ತಿಗಳಾಗಿ ಬೆಳೀತಾರಲ್ಲ, ಆ ಥರ ಯುವ ಬ್ರಿಗೇಡ್ಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಆಗಬೇಕು ಎನ್ನುವ ಆ ದೃಷ್ಟಿಯೊಂದಿಗೆ ಈ 4 ಜನಕ್ಕೆ ಹರಿಯೋ ಒಂದು ಘಟನೆ ಹೇಳಲೇಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಪೂರ್ತಿ ಅಲ್ಲಿದು ಒಳಚರಂಡಿದೆಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟು ಒಂದು ಹೊರಗಡೆ ಹೋಗುತ್ತೆ, ಫುಲ್ಲು ಹುಬ್ಬಳ್ಳಿ ಧಾರವಾಡ ಸಿಟಿದು. ಅಲ್ಲಿ ಏನಾಗಿತ್ತು ಅಂದರೆ ಒಂದ್ಸರಿ ಮಳೆ ಬಂದುಬಿಟ್ಟು ಅದು ಮೋರೆ ಕಟ್ಕೊಂಡ್ಬಿಟ್ಟು ಒಂದು ವಿಲೇಜ್ಗೆಲ್ಲ ತೊಂದರೆ ಆಗಿಬಿಟ್ಟಿತ್ತು. ಅದು ನಮ್ಮ ಚಕ್ರವರ್ತಿಯವರು ಯಾವ ಥರ ಗಮನಿಸಿದ್ರೋ ಗೊತ್ತಿಲ್ಲ, ಬಟ್ ನಮ್ಮ ಯುವ ಬ್ರಿಗೇಡಿಂದ ಕರೆ ಕೊಟ್ಟರು. ಅದನ್ನು ಯಾವುದೇ ಗೋರ್ಮೆಂಟ್ಗೆ ಹೇಳ್ದಂಗೆ ನಾವೇ ಕ್ಲೀನ್ ಮಾಡಬೇಕು ಅಂತೇಳಿ ಕರೆ ಕೊಟ್ಟರು. ನನ್ನ ಜೀವನದಲ್ಲಿ ನಾನು ಕೆಲವೊಂದು ಲಿಸ್ಟ್ ಮಾಡ್ಕೊಂಡಿದ್ದೆ, ಇದು ಅಸಾಧ್ಯ ಅಂತ ಭಾಳ ಲಿಸ್ಟ್ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ಬೆಂಗಳೂರಿಂದ ಒಂದು ವೆಹಿಕಲ್ ಬರುತ್ತೆ, TT ವೆಹಿಕಲ್ ಬರುತ್ತೆ, ಒಂದು 20 ಜನ ಬೆಂಗಳೂರಿಂದ ಬರ್ತಾರೆ. ನಾವು ಒಂದು ಹುಬ್ಬಳ್ಳಿಯಿಂದ ಒಂದು 8ರಿಂದ ಒಂದು 10 ಕಾರ್, ಒಂದು 50 ಜನ ಅನ್ಕೊಳ್ಳೋಣ ಒಂದು ಅಂದಾಜು. ನಾವು ಟೋಟಲಿ ನೀವು ಒಂದು ಹುಬ್ಬಳ್ಳಿ ಧಾರವಾಡ ಸಿಟಿ ಎಷ್ಟು ಇರುತ್ತೆ ಅಂತ ತಿಳ್ಕೊಬೋದು ನೀವು, ಚರಂಡಿಲಿ ಏನು ಬಂದಿರುತ್ತೆ ಅಂತೇಳಿ. ಪೂರ್ತಿ ನೀರು ಹರಿತಾ ಇದೆ. ನಾವು ಒಂದು 20ರಿಂದ 30 ಜನ ನೀರಲ್ಲಿ ಇಳಿತೀವಿ. ಅದನ್ನು ಪೂರ್ತಿ ದೊಡ್ಡ ದೊಡ್ಡ ಮರಗಳ ದಿಮ್ಮೆ ಇರ್ತಾವೆ, ಅವನ್ನೆಲ್ಲ ಸರಿಸ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ. ಅಂದರೆ ನನಗೆ ಅನ್ನಿಸ್ತು, ಇದನ್ನು HDMC ಅವ್ರು ಅಷ್ಟೇ ಮಾಡಬೇಕಾ ಅಥವಾ ಕಾರ್ಪೊರೇಷನ್ ಅಷ್ಟೇ ಮಾಡಬೇಕಾ, ನಾವು ಯಾಕೆ ಮಾಡಬಾರ್ದು? ನಮ್ಮ ಕಡೆಯಿಂದ ಅವತ್ತು ಅನ್ನಿಸ್ತು ನನಗೆ, ಮನುಷ್ಯ ಏನು ಬೇಕಾದರೂ ಮಾಡ್ಬೋದು. ಈ ಒಂದು ಚರಂಡಿ ನೀರಲ್ಲಿ ಇಲ್ಲಿ ಮುಳುಗಿ ಎದ್ದೀವಿ ಅಂದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ನಾವು ಅಂತೇಳಿ ಒಂದು ದೊಡ್ಡ ಪ್ರೇರಣೆ ಕೊಡ್ತು. ನಮ್ಮ ಕಿರಣ್ ರಾಮ್ ಅವರು ನಮಗೆ ಕಾಮಿಡಿ ಮಾಡಿದ್ರು, ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನೋಡಪ್ಪ ಚರಂಡಿಲಿ ಎಳೆದಿದ್ದಾರೆ ಅಂತೇಳಿ. ಅವತ್ತು ಅನ್ನಿಸ್ತು, ಇದೇ ನನಗೆ ಪ್ರೇರಣೆ. ಇನ್ನು ಮುಂದೆ ಇದನ್ನು ಮಾಡಿದ್ದೀನಿ ಅಂದರೆ ಇನ್ನು ಏನು ಬೇಕಾದರೂ ಮಾಡ್ತೀನಿ ನಾನು, ಏನು ಬೇಕಾದರೂ ಸಾಧಿಸ್ತೀನಿ ನಾನು ಅಂತ ಬಂತು. ಹಂಗೆ ಆ ಥರ ಪ್ರತಿಯೊಂದು ಕೆಳಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟು, ಅಂದರೆ ಒಬ್ಬ ಮನುಷ್ಯನಿಗೆ ಏನು ಬೇಕಾದರೂ ಮಾಡಬಲ್ಲೆ ನಾನು ಅನ್ನೋ ಒಂದು ಶಕ್ತಿ ಮತ್ತು ಉತ್ಸಾಹವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಫೈನ್, ಬಾಸುಕಿ ತರದ ಕಂಪನಿ ಕಟ್ಟಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಯಾವ್ದಾದ್ರು ಚರಂಡಿಲಿ ಇಳಿಬೇಕು ಅನ್ನೋದು ಫೈನಲ್ ಲೈನ್ ಅಲ್ಲ, ಅದು ಒಂದು ಪ್ರೇರಣೆಯ ಸಂಗತಿ ಅಂತ. ನಾನು ಈ 4 ಜನಕ್ಕೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರಶ್ನೆ ನಿಮ್ಗೆ ಕೇಳಲಿಕ್ಕೆ ಸಮಯ ಇಲ್ಲ, ಆದ್ರೆ ನಂಗೆ ಬಹಳ ಆಸೆ ಇದೆ, ಪ್ರತಿಯೊಬ್ಬರು ಕೂಡ ಮಾತಾಡಿಸಿ ಅವರನ್ನ, ಹೌ ದೇ ಡೂ ಇಟ್, ಏನ್ ಮಾಡ್ತಾರೆ, ನಮ್ಮಿಂದ ಏನ್ ಸಹಕಾರ ಆಗ್ಬೋದು ಅಂತ ಆಲೋಚನೆ ಮಾಡೋಣ. ಆ 4 ಜನರಿಗೆ ನಿಮ್ಮೆಲ್ಲರ ಪರವಾಗಿ ಇರುವಂತಹ ಹಿರಿಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.